ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದ್ ಕಡೆ ಖಾತೆ ಕಗ್ಗಂಟು, ಮತ್ತೊಂದ್ ಕಡೆ ಕ್ಯಾಬಿನೆಟ್ ಕಸರತ್ತು ಜೋರಾಗಿ ನಡೀತಾ ಇದೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ನಿನ್ನೆ ತಾನೇ ನೂತನ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾಯಿತು. ಈಗ ಖಾತೆ ಹಂಚಿಕೆಯ ಕಗ್ಗಂಟು ಒಂದು ಕಡೆ ಆದ್ರೆ ಮತ್ತೆ ಕ್ಯಾಬಿನೆಟ್ ಸೇರ್ಕೊಳ್ಬೇಕು ಅಂತ ಹೇಳಿ ಒಂದಿಷ್ಟು ಜನ ಶಾಸಕರು ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಶಾಸಕರು ದುಂಬಾಲು ಹಾಕ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಕೊಡಿ ಸಾರ್, ನನಗೆ ಆ ಖಾತೆನೇ ಬೇಕು ಸಾರ್ ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಡಿಕೆಶಿ ನಿವಾಸದಲ್ಲಿ ಕ್ಯಾಬಿನೆಟ್ ಖಾತೆ ಕಸರತ್ತು ಜೋರಾಗಿ ನಡೀತಾ ಇದೆ. ಕ್ಯಾಬಿನೆಟ್ ಜೊತೆಗೆ ಖಾತೆ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ. ನಿರೀಕ್ಷೆ ಹೆಂಗಿತ್ತು ಅಂತಂದ್ರೆ ಲಕ್ಷ್ಮಣ ಸವದಿ ಅವರಿಗೆ ಮೊದಲ ಹಂತದಲ್ಲೇ ಸಚಿವ ಸ್ಥಾನವನ್ನ ಕೊಡ್ತಾರೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಸಾಧ್ಯ ಆಗಲಿಲ್ಲ. ಎರಡನೇ ಹಂತದ ಭಾಗವಾಗಾದ್ರೂ ಅವ್ರ ಹೆಸರು ಇರುತ್ತೆ ಅಂತ ಅನ್ಕೊಂಡಿದೀವಿ, ನೋಡಬೇಕು. ಬಟ್ ಲಕ್ಷ್ಮಣ ಸವದಿ ಅವರಂತೂ ಹಠ ತೊಟ್ಟುಬಿಟ್ಟಿದ್ದಾರೆ, ಈ ಬಾರಿ ಸಚಿವರಾಗಲೇಬೇಕು ಅಂತ ಹೇಳಿ. ಎರಡನೇ ಪಟ್ಟಿಯಲ್ಲಿ ಹೆಸರು ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಸವದಿ. ಇತ್ತ ಡಿಕೆಶಿ ಸಂಪುಟ ಸೇರೋದಕ್ಕೆ ಕೋಲಾರ ಶಾಸಕರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ನಾವು ಹೇಳ್ತಾನೆ ಬಂದಿದ್ದೀವಿ, ಒಂದೊಂದು ಜಿಲ್ಲೆಯಲ್ಲಿ 3-4 ಜನ ಶಾಸಕರುಗಳಿದ್ದಾರೆ. ಅವರವರ ನಡುವೆನೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ. ಒಂದು ಕಡೆ ಕೋಲಾರ ಆಗಿರ್ಬೋದು, ಮತ್ತೊಂದು ಕಡೆ ಹಾವೇರಿ ಆಗಿರ್ಬೋದು. ಹಾವೇರಿಯಲ್ಲಿ 3 ಜನ ಶಾಸಕರು ಪೈಪೋಟಿಗೆ ಬಿದ್ದು ಬಿಟ್ಟಿದ್ದಾರೆ, ಒಬ್ಬರನ್ನೊಬ್ಬರು ಕಾಲು ಎಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಕೋಲಾರದಲ್ಲೂ ಕೂಡ. ಸೊ KY ನಂಜೇಗೌಡ, ಬಂಗಾರಪೇಟೆ ನಾರಾಯಣಸ್ವಾಮಿ, ಕೊತ್ತೂರು ಮಂಜುನಾಥ್ ಜೊತೆಗೆ MLC ಅನಿಲ್ ಕುಮಾರ್ ನಿಯೋಗ ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿರೋದು. ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಿ ಅಂತ ನಿಯೋಗ ಮನವಿಯನ್ನ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಜೊತೆಗೆ ಕಳೆದ 1 ವರ್ಷದಿಂದಲೂ ಏನು ಶುರುವಾಗಿತ್ತಲ್ಲ ಒಂದು ಚರ್ಚೆ, ನಾಯಕತ್ವ ಬದಲಾವಣೆ, ಅದಂತೂ ಆಗೋಯ್ತು. ಈಗ ಸಂಪುಟ ರಚನೆ ಕಸರತ್ತು ನಡೀತಾ ಇದೆ. ನಿನ್ನೆ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿದೆ. ಇನ್ನು ಬೇಕಲ್ಲ ಸಂಪುಟ ತುಂಬಬೇಕು ಅಂತ ಅಂದರೆ ಇನ್ನೊಂದಿಷ್ಟು ಜನ ಸಚಿವರು ಬೇಕೇ ಬೇಕು. ಹಾಗಾಗಿ ಬಿಟ್ಟರೆ ಕೈ ತಪ್ಪು ಹೋಗುತ್ತೆ, ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ, ಬಿಟ್ಟರೆ ಕೈ ತಪ್ಪು ಹೋಗುತ್ತೆ ಅಂತ ಹೇಳಿ ಶಾಸಕರು ಆಗಿದ್ದಾಗಲಿ ಅಂತ ಹೇಳಿ ಒಂದು ಕಾಳು ಹಾಕೋಣ ಅಂತ ಬರ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು, ಸರ್ ನಾವಿಷ್ಟು ಸಲ ಗೆದ್ದಿದ್ದೀವಿ, ಪಕ್ಷಕ್ಕೆ ಇಷ್ಟು ಕೊಡುಗೆ ಕೊಟ್ಟಿದ್ದೀವಿ, ಪಕ್ಷ ನಿಷ್ಠುರ ಆಗಿದ್ದೀವಿ, ನಮಗೆ ನಿಮ್ಮ ಸಂಪುಟದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ, ದಯವಿಟ್ಟು ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಮುಂದೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೋಲಾರದ 3 ಜನ ಶಾಸಕರು, ಒಬ್ಬ MLC ಬಂದು KY ನಂಜೇಗೌಡರು, ಬಂಗಾರಪೇಟೆ ನಾರಾಯಣಸ್ವಾಮಿ, ಕೊತ್ತೂರು ಮಂಜುನಾಥ್ ಜೊತೆಗೆ MLC ಅನಿಲ್ ಕುಮಾರ್ ಇವರೆಲ್ಲರೂ ಕೂಡ ಬಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿನೇ ಡಿಕೆ ಶಿವಕುಮಾರ್ ಅವರಿಗೆ ಇದೊಂಥರ ಸವಾಲು. ಡಿಕೆ ಶಿವಕುಮಾರ್ ಮೊದಲೇ ರಫ್ ಆ್ಯಂಡ್ ಟಫ್, ಅವ್ರು ಹೇಳೋದೊಂದೇ ಮಾಡ್ತೀನಿ ಬಿಡ್ರಿ, ಆಗುತ್ತೆ ಬಿಡ್ರಿ, ಈ ರೀತಿಯಾಗೆಲ್ಲ ಹೇಳಿ ಕಳಿಸಿರ್ತಾರೆ. ಜೊತೆಗೆ ಕಳಿಸ್ತಾ ಇದ್ರು ಈ ಹಿಂದೆ. ಬಟ್ ಈಗ ಮುಖ್ಯಮಂತ್ರಿ ಆಗಿದಾರಲ್ಲ, ಸೊ ಹಂಗಾಗಿ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾರಿಗೆ ಸಚಿವ ಅಥವಾ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ ಒಳ್ಳೆಯದು ಪಕ್ಷಕ್ಕೆ, ಸರ್ಕಾರಕ್ಕೆ, ಅದೆಲ್ಲದರ ಬಗ್ಗೆಯೂ ಕೂಡ ಯೋಚನೆ ಮಾಡಿನೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಹಿಂದೆ ಒಂದಿಷ್ಟು ಜನ ಶಾಸಕರು ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು, ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಕೂಡ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸೊ ಅಂಥವ್ರು ಯಾರಾದರೂ ಸಂಪುಟದಲ್ಲಿ ಇರ್ತಾರಾ, ಕಾದ್ ನೋಡಬೇಕು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ನಿನ್ನೆ ತಾನೇ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಒಂದ್ ಕಡೆ ಖಾತೆ ಕಗ್ಗಂಟು, ಮತ್ತೊಂದು ಕಡೆ ಕ್ಯಾಬಿನೆಟ್ ಕಸರತ್ತು. ಸಾಕಷ್ಟು ಜನ ಬರ್ತಾ ಇದ್ದಾರೆ ಶಾಸಕರುಗಳು. ಯಾರ್ಯಾರು ಬಂದಿದ್ದಾರೆ ಬೆಳಗ್ಗೆಯಿಂದ, ಏನ್ ನಡೀತಾ ಇದೆ ಮಾತುಕತೆ? ಎಸ್ ರಾಮ್, ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಅಧಿಕಾರವನ್ನು ವಹಿಸಿಕೊಂಡು ನಿನ್ನೆಯಿಂದ ರಾಜ್ಯಭಾರವನ್ನು ಆರಂಭ ಮಾಡಿದರೆ ರಾಜ್ಯದಲ್ಲಿ ಡಿ.ಕೆ.ಶಿ ಯುಗಾರಂಭ ಆರಂಭವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಜೊತೆಗೆ ಒಂದಿಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಇದೇ ಖಾತೆಗಳು ಬೇಕು, ಮತ್ತೆ ನಾವು ಸಿದ್ದರಾಮಯ್ಯವರ ಸಂಪುಟದಲ್ಲಿದ್ದಂತಹ ಖಾತೆಗಳನ್ನೇ ಕೊಟ್ಟಿರುವ ನಿಟ್ಟಿನಲ್ಲಿ ಒಂದಿಷ್ಟು ಪಟ್ಟನ್ನ ಹಿಡಿತಿರುವಂತದ್ದು. ಹೀಗಾಗಿ ಬೆಳ್ಳಂಬೆಳಗ್ಗೆ ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಕೆಲವು ಸಚಿವರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಅದಾದ ಬಳಿಕ ಒಂದಿಷ್ಟು ಶಾಸಕರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮ್ಮ ಒಂದು ಲಾಬಿಯನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಈಗಾಗಲೇ ಒಂದು ರಚನೆ ಆಗಿದೆ, ಇನ್ನೊಂದು ಪಟ್ಟಿ ಬಿಡುಗಡೆ ಆಗಬೇಕು. ಡಿ.ಕೆ. ಸಚಿವ ಸಂಪುಟ 2.0 ಕೂಡ ಚಾಲನೆ ಸಿಗುವಂತದ್ದು. ಹೀಗಾಗಿ ಶಾಸಕರ ಒಂದು ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ತಮಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಬೆಳಗ್ಗೆ ಶಾಸಕರ ದಂಡೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದರೆ. ಸರ್ಕಾರಿ ಕಚೇರಿಗೂ ಕೂಡ ಕೆಲವೊಂದು ಶಾಸಕರು ಆಗಮಿಸಿದರು. ಕೋಲಾರ ಭಾಗದ ಶಾಸಕರಾಗಿರುವಂತಹ ನಂಜೇಗೌಡ ಆಗಿರ್ಬೋದು, ಕೊತ್ತೂರು ಮಂಜು ಆಗಿರ್ಬೋದು, ನಾರಾಯಣಪೇಟೆ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಮತ್ತೆ ಕೆಜಿಎಫ್ನ ಒಂದಿಷ್ಟು ಶಾಸಕಿ ಆಗಿರುವಂತಹ ರೂಪಕಲಾ ಶಶಿಧರ್ ಅವರ ತಂದೆ ಮುನಿಯಪ್ಪ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಪ್ರಾತಿನಿಧ್ಯದಲ್ಲಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಈ ಜಿಲ್ಲೆಗೆ ಯಾವುದೇ ರೀತಿಯಂತಹ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಒತ್ತಡವನ್ನು ಹೇರುವಂತಹ ಕೆಲಸವನ್ನು ಮಾಡ್ತಿರುವಂತದ್ದು. ಜೊತೆಗೆ ಬೆಳಗಾವಿಯ ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರುವಂತದ್ದು. ಯಾಕಂದ್ರೆ ಲಕ್ಷ್ಮಣ್ ಸವದಿ ಪಕ್ಷಾಂತರವಾಗಿ ಏನು ಕಾಂಗ್ರೆಸ್ಗೆ ಬಂದಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರು. ಹೀಗಾಗಿ ಲಕ್ಷ್ಮಣ್ ಸವದಿ ಅವರು ಕೂಡ ಪೈಪೋಟಿ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಈಗ ಎರಡನೇ ಪಟ್ಟಿಯಲ್ಲಿ ಯಾರೆಲ್ಲ ಇನ್ನು ಆಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಾಕಷ್ಟು ಜನರು ಏನು ಕಸರತ್ತನ್ನು ನಡೆಸಿದ್ರು. ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಜೊತೆಗೆ ಮಾಧ್ಯಮಗಳಿಗೆ ಹೇಳಿಕೊಡುವ ಮೂಲಕ ತಮ್ಮ ಒಂದು ನಾಯಕರ ಆಯ್ಕೆ ಮಾಡಲೇಬೇಕಂತ ಪಟ್ಟ ನಡೆದಿದ್ರು. ಅಂತವರಿಗೆ ಡಿ.ಕೆ. ಶಿವಕುಮಾರ್ ಮಣೆ ಹಾಕ್ತಾರೆ. ಮತ್ತೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಖಾತೆಗಳು ಇವರಿಗೆ ಸಿಕ್ಕರೆ ಇವರು ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ ಸಚಿವ ಸಂಪುಟ ಸೇರೋದಕ್ಕೆ, ಆ ಒಂದು ಶಾಸಕರಿಗೆ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತೆ ಇದು ಜೂನ್ 18ಕ್ಕೆ ಫೈನಲ್ ಆಗೋದ್ರಿಂದ, ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ಫೈನಲ್ ಆಗೋದ್ರಿಂದ ಈಗ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಭೇಟಿ ಮಾಡಿ ಚರ್ಚೆ ನಡೆಸ್ತಾ ಇರುವಂತದ್ದು. ಹೀಗಾಗಿ ಯಾರಿಗೆಲ್ಲ ಅವಕಾಶವನ್ನ ಡಿ.ಕೆ. ಶಿವಕುಮಾರ್ ಮಾಡಿಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.